ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಪ್ರಿಯರೇ, ಈ ವಿಡಿಯೋದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಮೂಡುಕೋಡಿ ಗ್ರಾಮದ ಕಡಂಬೆಲ ಮನೆಯ ಶ್ರೀಯುತ ಗುಣಪಾಲ ಅಧಿಕಾರಿಯವರು ತಮ್ಮ ಅಡಿಕೆ ತೋಟಕ್ಕೆ ತೀವ್ರವಾಗಿ ಬಾಧಿಸುತ್ತಿದ್ದ ಬೇರು ಹುಳವನ್ನು ಜೈವಿಕ ಕೀಟನಾಶಕ ಬಳಸಿ ನಿಯಂತ್ರಿಸಿಕೊಂಡ ವಿಧಾನವನ್ನು ತಿಳಿಸುತ್ತಿದ್ದಾರೆ. ಶ್ರೀಯುತರು IIHR ತಂತ್ರಜ್ಞಾನದ ಮೆಟರೈಸಿಯಂ ಮತ್ತು ಬೇವಿನ ಸೋಪನ್ನು ಮಿಶ್ರಣ ಮಾಡಿ ನೆಲಕ್ಕೆ ಅಕ್ಟೋಬರ್-ನವೆಂಬರ್ ತಿಂಗಳಿನಲ್ಲಿ ಸಿಂಪಡಿಸಿ ಇದರಲ್ಲಿ ತೃಪ್ತರಾಗಿದ್ದಾರೆ. ರಾಸಾಯನಿಕ ಫೋರೇಟ್ಗೆ ಗುಡ್ ಬೈ ಹೇಳಿದ್ದಾರೆ. ಈ ಒಂದು ಜೈವಿಕ ಕೀಟನಾಶಕದಿಂದ ತನ್ನ ತೋಟದ ಬಹುತೇಕ ಬೇರು ಹುಳಗಳು ನಾಶವಾಗಿ ಈಗ ತೋಟಕ್ಕೆ ಹೊಸ ಜೀವಕಳೆ ಬಂದಿದೆ ಎನ್ನುತ್ತಾರೆ. ಶ್ರೀಯುತ ಗುಣಪಾಲ್ ಜೈನ್ರವರೇ, ನಮಸ್ಕಾರಗಳು. ನಿಮ್ಮ ಅಡಿಕೆ ತೋಟಕ್ಕೆ ಬೇರು ಹುಳ ತೊಂದರೆ ಉಂಟಾದಾಗ ನೀವು ಮಾಡಿದ ಪರಿಹಾರ ಕ್ರಮಗಳು ಮತ್ತು ಅದರಿಂದ ದೊರೆತ ಫಲಿತಾಂಶದ ಬಗ್ಗೆ ನಮ್ಮೊಂದಿಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಎಂದು ಕೇಳಿಕೊಳ್ತಾ ಇದ್ದೇವೆ. ಪ್ರಾರಂಭದಲ್ಲಿ ನಾನು 30-40 ವರ್ಷಗಳಿಂದ ಅಡಿಕೆ ತೋಟದ ಕೃಷಿ ಮಾಡ್ತಾ ಇದ್ದೆ. ಸಾಧಾರಣ ಒಂದು 10 ವರ್ಷದಿಂದ ಈಚೆಗೆ ಫಸಲು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಯಾವುದು ಅಂತ ಗೊತ್ತಾಗಲಿಲ್ಲ, ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಆನಂತರ ನಾವು ತೋಟಗಾರಿಕೆಯವರ ಹತ್ರ ಕೇಳಿದಾಗ ಅದಕ್ಕೆ ಬೇರು ಹುಳ ಇರಬೇಕು ಅಂತ ಒಂದು ಸೂಚನೆ ಕೊಟ್ಟರು. ಆನಂತರ ನಾವು ಈ ಪೊರಟ್ ಮತ್ತು ಪ್ಯಾರಡನ್ ಇದನ್ನೆಲ್ಲ ಹಾಕ್ತಾ ಬಂದಿದ್ದೇವೆ. ಆದರೆ ಅದರಿಂದ ಏನೂ ಒಂದು ರೀತಿಯ ಪ್ರಯೋಜನ ನಮಗೆ ಸಿಗಲಿಲ್ಲ. ವರ್ಷಕ್ಕೆ 3 ಸಲ, ಒಂದು ಸಲ ಹಾಕುವಾಗ ಒಂದು 50 kg ಬೇಕಾಗ್ತಿತ್ತು. ಆ ರೀತಿ ಹಾಕ್ತಾ ಬಂದಾಗ ಆನಂತರ ನಮ್ಮ ಮಿತ್ರರೊಬ್ಬರು ಆಪ್ತರು ಒಂದು ಸಲಹೆ ಕೊಟ್ಟರು. ನೀವು ಬಳಸಿದ ಉತ್ಪನ್ನದ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಇದೇ ಔಷಧಿಯನ್ನು ಒಂದು ಬೆರಲಿಗೆ ಈ 2 ಪ್ಯಾಕೆಟನ್ನು ಹಾಕಿ, ಒಂದು ಬೆರಲ್ ಅಂದರೆ 200 ಲೀಟ್ರ್ ಹಿಡಿಯುವಂಥ ಬೆರಲಿಗೆ ಹಾಕಿ ಅಂಥದ್ದು 1 ಎಕರೆಗೆ 3 ಸಲ ಅಂದರೆ 6 kg ನಮಗೆ ಇದು ಹಾಕಿದ್ದೇವೆ. ಈಗ ನೀವು ಮುಂಚೆ ಎಷ್ಟು ಫೆರಡಾನ್ ಹಾಕ್ತಾ ಇದ್ರಿ? ಫೆರಡಾನ್ ಒಂದು ಸಲ ಹಾಕುವಾಗ ಒಂದು 50 kg ಫೆರಡಾನ್, ವರ್ಷಕ್ಕೆ ಒಂದು 150 kg ಇಡೀ ತೋಟಕ್ಕೆ. ಈ ಒಂದು ತಯಾರಿಕೆ ಯಾವುದು, ಜೈವಿಕ ಕೀಟನಾಶಕವಾ? ಹೌದು, ಇದು ಜೈವಿಕ ಗೊಬ್ಬರ ಅಂತ ಹೇಳಿದ್ದಾರೆ. ಅದರೊಟ್ಟಿಗೆ ಬೇರೆ ಎಂತ ಹಾಕಿದ್ದಾರೆ? ಒಂದು ಮೆಟರೈಸಿಯಂ ಎನ್ನುವಂಥದ್ದು, ಮತ್ತೆ ಬೇವಿನ ಸೋಪು, ಹೊಂಗೆ ಮರದ್ದು ಅದು ಕೂಡ ಇತ್ತು ಅದರಲ್ಲಿ. ಅದನ್ನು ಹೇಗೆ ನೀವು ಬಳಕೆ ಮಾಡಿದ್ರಿ? ಅದು 2 kg, 1 kg ಬೇವಿನ ಹಿಂಡಿ, ಬೇವಿನ ಸೋಪು, ಮತ್ತೊಂದು ಮೆಟರೈಸಿಯಂ, ಹಾಗೆ ಒಟ್ಟು 200 ಲೀಟರ್ ನೀರಿನಲ್ಲಿ ಕಲಸಿ ಅದಕ್ಕೆ ಸ್ಪ್ರೇ ಜಟ್ಟಿನಲ್ಲಿ ಕೊಡಬೇಕು. ನೆಲಕ್ಕೆಲ್ಲ ಒದ್ದೆ ರೀತಿಯಲ್ಲಿ ಹುಲ್ಲು ಇದ್ರೂ ಕೂಡ ಅದರ ಮೇಲೆ ಸ್ಪ್ರೇ ಮಾಡಿದಾಗ ಅದು ಮಣ್ಣಿಗೆ ಅದು ಸೇರ್ತದೆ. ಸಂಜೆ ಅಥವಾ ಬೆಳಿಗ್ಗೆ ಬೇಗ ಕೊಟ್ಟರೆ ಒಳ್ಳೆಯದು ಅಂತ. ಅದನ್ನು ಸಾಧಾರಣ ಯಾವ ಸಮಯದಲ್ಲಿ ನೀವು ಸ್ಪ್ರೇ ಮಾಡಿದ್ರಿ? ನಾವು ಅಕ್ಟೋಬರ್ ಲಾಸ್ಟ್, ನವೆಂಬರ್ ಫಸ್ಟ್ ವೀಕ್, ಮಳೆ ಇಲ್ಲದಾಗ ಸ್ವಲ್ಪ ಕೊಟ್ಟದ್ದು. ಮುಂಚೆ ಇದರಲ್ಲಿ ವರ್ಷಕ್ಕೆ ಒಂದು ಎಷ್ಟು ಗಿಡಗಳು ಸಾಯ್ತಾ ಇತ್ತು? ಕಳೆದ ವರ್ಷ ಒಂದು 30-40, 50ರವರೆಗೂ ಹೋಗ್ತಿತ್ತು. ಕೆಲವು ಸಲ ಗಾಳಿಗೆ ಬಿದ್ದು ನೋಡುವಾಗ ಅದರಲ್ಲಿ ಬೇರೆ ಇರುವುದಿಲ್ಲ, ಆ ರೀತಿ ಇತ್ತು. ಮತ್ತೆ ಹೊಸ ಗಿಡಗಳು ನೆಟ್ಟರೆ ಬದುಕುತ್ತಿಲ್ಲ. ಒಂದು ಲೈನ್ ಅಲ್ಲಿ ಎಷ್ಟು ಗಿಡ ನೆಟ್ಟರು ಬದುಕುವುದಿಲ್ಲ. ಹಾಗೆ ನೆಡ್ತಾ ಇರುವುದು, ಅದು ಸಾಯ್ತಾ ಇರುವುದು. ಈಗ ನೀವು ಇದನ್ನು ಈ ಜೈವಿಕ ಬಳಸಿದ ಮೇಲೆ ನೀವು ಇದು ಫೋರೇಟ್ ಅನ್ನು ಹಾಕಿದ್ದೀರಾ? ಇಲ್ಲ, 2 ವರ್ಷ ಆಯ್ತು. ಕಳೆದ ವರ್ಷ ಒಮ್ಮೆ ಸ್ಪ್ರೇ ಕೊಟ್ಟಿದ್ದೇವೆ, ಈ ಸಲ ಕೂಡ ಕೊಟ್ಟಿದ್ದೇವೆ. ಆ ನಂತರ ಕೊಟ್ಟ ನಂತರ ನಾವು ಪ್ಯಾರಡಾನ್ ಅಥವಾ ಇದು ಯಾವುದನ್ನು ಕೊಡ್ಲಿಲ್ಲ. ಈಗ ಒಂದು ಎಕರೆಗೆ ಸಾಧಾರಣ ಮಟ್ಟಿಗೆ ಆ ಜೈವಿಕ ಗೊಬ್ಬರ ಎಷ್ಟು ಬೇಕಾದೀತು ಅಂದಾಜು? ನಮಗೆ ಸಾಧಾರಣ ಒಂದು 20 kg, 20-25 kg ಒಟ್ಟಾರೆ ನಿಮ್ಮ ಇಡೀ ವಿಸ್ತೀರ್ಣಕ್ಕೆ. ಎಷ್ಟು ವಿಸ್ತೀರ್ಣ? ಸಾಧಾರಣ ಒಂದು 9 ಎಕರೆ ಅಷ್ಟಕ್ಕೆ. ಹಾಗಾದ್ರೆ ಒಂದು ಎಕರೆಗೆ ಒಂದು 2-3 kg ಅಷ್ಟು ಸಾಕಾಗ್ತದೆ. ಒಂದು kg ಸಾಧಾರಣ 2 ಸೇರಿದಾಗ ಎಷ್ಟು ರೂಪಾಯಿ ಆಗ್ತದೆ? ಸಾಧಾರಣ ಒಂದು 600 ರೂಪಾಯಿ, ಒಂದು 1800 ರೂಪಾಯಿಯಲ್ಲಿ ಇದು ವ್ಯವಹಾರ ಮುಗಿಯುತ್ತೆ. 1 ಎಕರೆಯಲ್ಲಿ ಮುಗಿತಾರೆ. ಫೋರೇಟ್ ಹೊಡೆಯುವಾಗ ಇದ್ದಂತ ವಾಸನೆ ಅಂತದ್ದು ಯಾವುದು, ಎಲರ್ಜಿ ಅಥವಾ ಇದು ಯಾವುದಿಲ್ಲ? ಧನ್ಯವಾದಗಳು ಗುಣಪಾಲ್ ಜೈನ್ ಅವರೇ ನಿಮ್ಮ ಮಾಹಿತಿಗೆ. ಆತ್ಮೀಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.